ಇವತ್ತು ಸಂಡೇ ಬಜಾರ್ ಅಲ್ಲಿ ನಾವು ಈ ಟಾಸ್ಕ್ ನ ಕೊಡ್ತಾ ಇದೀವಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಒಳ್ಳೆ ಐಡಿಯಾ ಅಲ್ವಾ? 1 2 3 4 ಪ್ರಸನ್ನ ಅವರು ಫುಲ್ ಸ್ವಾಗ್ ಅಲ್ಲಿ ರೆಡಿ ಇದ್ದಾರೆ. स्वैग से करेंगे सबका स्वागत. ಟೈಮರ್ ಸ್ಟಾರ್ಟ್ ನೌ. ಆಯ್ತು, ಓಕೆ. ಮತ್ತೆ ಮುಂದೆ ಹೋಗಿ, ಬೇಗ ಬೇಗ. ಇವ್ರು ಮುಂದೆ, ನೀವು ಹೋಗಿ. ಇಲ್ಲಿ ಸೆಕೆಂಡ್ ಹ್ಯಾಂಡ್ ಅಂಗಡಿಗಳೇ ಇಲ್ವಲ್ಲ, ಬೇಕಾದ ಸಿಗೋದೇ ಇಲ್ಲ ಅಂತ. ಮೇಡಮ್ ಅದು ಸೋಲಾರ್ ಪ್ಯಾನಲ್ ಎಷ್ಟದು? ಇದು ಓ ಅಮ್ಮ ಹೇಳಕ್ಕೆ 5 ನಿಮಿಷ ಮಾಡೋದು. ನಿಮ್ಮ ಹತ್ರ 30 ಸೆಕೆಂಡ್ ಇದೆ. 30 ಸೆಕೆಂಡ್ ಅಷ್ಟೇ ಇದೆ. ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಟಿಪ್ಪು ಸುಲ್ತಾನ್ ಅಷ್ಟೇ. 3 2 1 ಟೈಮ್ ಮುಗೀತು. ಸೀರಿಯಲ್ಸ್ ಮಾಡ್ತೀವಿ. ಯಾವ ಸೀರಿಯಲ್ ಮಾಡ್ತೀರಾ? ಸ್ಟಾರ್ ಸುವರ್ಣ ಅಲ್ಲಿ ನೀನಾದೇನಾ ಅಂತ. ಸ್ವಲ್ಪ ಜಾಸ್ತಿ ಹೇಳಿ ನಿಮ್ಮ ಬಗ್ಗೆ. ನಾ ಏನ್ ಬೇಡ. ಮತ್ತೊಮ್ಮೆ ಸಂಡೇ ಬಜಾರಿಗೆ ಸ್ವಾಗತ. ಮತ್ತೊಮ್ಮೆ ಇಲ್ಲಿ ಬಂದಿದ್ದೀವಿ. ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ. ಈ ಸಲ ನಾನು ಸಂಡೇ ಬಜಾರ್ನ ಏನೂ ತೋರಿಸ್ತಿಲ್ಲ, ಯಾಕಂದ್ರೆ ಸಾಕಷ್ಟು ಯೂಟ್ಯೂಬರ್ಸ್ ಗಳು ನಿಮಗೆ ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ. ಇವತ್ತು ಸಂಡೇ ಬಜಾರ್ ಅಲ್ಲಿ ನಾವು ಈ ಟಾಸ್ಕ್ ನ ಕೊಡ್ತಾ ಇದೀವಿ. ಈ ಟಾಸ್ಕ್ ಯಾರು ಮಾಡ್ತಾರೆ ನೋಡೋಣ. ಈ ಟಾಸ್ಕ್ ಅಲ್ಲಿ ಒಂದಷ್ಟು ಕಂಡೀಷನ್ಸ್ ಗಳಿರುತ್ತೆ. ಆ ಕಂಡೀಷನ್ಸ್ ನ ಅಪ್ಲೈ ಮಾಡಿ ಅವ್ರು ಆ ಟಾಸ್ಕ್ ನ ಮಾಡ್ಬೇಕು. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ. ಎಸ್, ಬನ್ನಿ. ನೀವು ಓಕೆ ಅಂದ್ರೆ ರೆಕಾರ್ಡ್ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಬೇರೆಯವರಿಗೆ ಮಾಡ್ತೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆ ವಿಡಿಯೋ ಬಂದ್ ಮಾಡಲ್ಲ, ಅಂದ್ರೆ ಬೇರೆಯವರಿಗೆ ಅವಕಾಶ ಕೊಡ್ತೀವಿ. ಯಾಕಂದ್ರೆ ವಿಡಿಯೋ ಮಾಡ್ತಾ ಇರೋದೇ ಅದಕ್ಕೆ ಅಲ್ವಾ. ಯಾವ ಊರು ನಿಮ್ದು? ಉತ್ತರ ಕರ್ನಾಟಕ ಸೈಡ್. ಉತ್ತರ ಕರ್ನಾಟಕ. ಜನ ಓದ್ಕೊಂಡು ಹೋಗ್ತಾ ಇದಾರೆ, ಕೆಲವರಿಗೆ ನಾಚಿಕೆ ಇರುತ್ತೆ ವಿಡಿಯೋದಲ್ಲೆಲ್ಲ ಬರ್ಲಿಕ್ಕೆ. ಓಕೆ, ನಾನು ಇಲ್ಲಿ ಯಾಕೆ ನಿಂತಿದ್ದೀನಿ ಅಂದ್ರೆ ಈ ಸ್ಪಾಟ್ ಅಲ್ಲಿ ಜಾಸ್ತಿ ಸೆಕೆಂಡ್ ಹ್ಯಾಂಡ್ ಐಟಮ್ಗಳು ಸೇಲ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಾನ್ಸೆಪ್ಟು ಈ ಸಂಡೇ ಬಜಾರ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಐಟಮ್ಗಳನ್ನ ಮಾತ್ರ ತಗೋಬೇಕು ಇವತ್ತಿನ ಈ ಬಜಾರಲ್ಲಿ. ಕನ್ನಡ ಕೆಲವರಿಗೆ ಓದಕ್ ಬರಲ್ಲ, ಕನ್ನಡ ಯಾರಿಗೆ ಓದಕ್ ಬರುತ್ತೆ ಅವರಿಗೆ ಕೊಡೋಣ. ಇಲ್ಲೊಬ್ಬ ಹುಡುಗ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು ಬೋರ್ಡ್ ನೋಡಿ. ಬರಬಹುದು ವಾಪಸ್ಸು, ನೋಡೋಣ ಯಾರು ಬರ್ತಾರೆ ಅಂತ. ಸೊ ಬೋರ್ಡ್ ನೋಡ್ತಾ ಇದ್ದಾರೆ, ಬಟ್ ಕ್ಯಾಮ್ರಾ ನೋಡಿ ವಾಪಸ್ ಹೋಗ್ತಾ ಇದ್ದಾರೆ. ಮತ್ತೊಂದಷ್ಟು ಜನಕ್ಕೆ ಏನು ಗೊತ್ತಾ, ಕನ್ನಡದಲ್ಲಿ ಬೋರ್ಡ್ ಇರೋದ್ರಿಂದ ಏನಪ್ಪ ಬರ್ದಿರ್ಬೋದು ಅಂತಾನು ಇರುತ್ತೆ. ಸೊ ಎಲ್ಲರಿಗೂ ಕರೆಕ್ಟ್. ಸೊ ಇಲ್ಲೊಬ್ರು ಕೇಳ್ತಾ ಇದ್ದಾರೆ, ये टास्क है लेकिन ये कन्नड़ जो पढ़ेगा उसको ಸಾರಿ, ವೆರಿ ಸಾರಿ. ಬೆದವೇ ನಮ್ಮ ಇವತ್ತು ಕ್ಯಾಮ್ರಾ ವುಮನ್ ಆಸಿಯಾ. ಸೊ ಅವ್ರನ್ನ ತೋರಿಸ್ತೀನಿ ಆಮೇಲೆ. ಓದ್ತಾ ಇದ್ದಾರೆ, ಪರವಾಗಿಲ್ಲ, ಬೋರ್ಡ್ ಓದ್ತಾ ಇದ್ದಾರೆ. ಅಂದ್ರೆ ಸ್ವಲ್ಪ ರೆಸ್ಪಾಂಡ್ ಲೇಟ್ ಆಗಿ ಬರ್ತಾ ಇದೆ ಅಷ್ಟೇ. ಇಲ್ಲಿ ಒಳ್ಳೆ ಸಾಂಗ್ ಹಾಕಿದ್ದಾರೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದಿರುತ್ತೆ. ನಮ್ಮ ವಿಡಿಯೋದಲ್ಲಿ ಕಾಪಿರೈಟ್ ಬರುತ್ತೆ, ಅದಕ್ಕೆ ನಾವು ಸ್ವಲ್ಪ ಮುಂದೆ ಹೋಗ್ತಾ ಇದೀವಿ. ವಿಡಿಯೋ ಎಷ್ಟಂತ ಕಟ್ ಮಾಡೋದು. ಸೊ ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಇಲ್ಲಿ ಕ್ರೌಡ್ ಅಷ್ಟು ರೆಸ್ಪಾಂಡ್ ಮಾಡಿಲ್ಲ, ಮುಂದೆ ಹೋಗೋಣ. ಅಲ್ಲಿ ತುಂಬಾ ಕ್ರೌಡ್ ಇದೆ, ನೋಡೋಣ. ನಾವಂತೂ ತುಂಬಾ ಎಕ್ಸೈಟ್ ಆಗಿದ್ದೀವಿ ಈ ಟಾಸ್ಕ್ ಯಾರು ಮಾಡ್ತಾರೆ ಅಂತ. ಸೆಕೆಂಡ್ ಹ್ಯಾಂಡ್ ಬಜಾರ್ ಅಲ್ಲಿ ಏನೆಲ್ಲ ವಸ್ತುಗಳು ಅವರು ಈ 1000 ರೂಪಾಯಲ್ಲಿ ತಗೊಂತಾರೆ, ಅದೇ ಎಕ್ಸೈಟ್ಮೆಂಟ್ ಇರೋದು ನೋಡಕ್ಕೆ. ಸೊ ನೋಡೋಣ ಬನ್ನಿ. 2000 years later. ಓಕೆ, ಸೊ ನೋಡೋಣ. ನಾನು ಒಂದು ರೌಂಡ್ ಹೀಗೆ ಹೋಗ್ತೀನಿ. ಯಾರಾದ್ರೂ ಇದನ್ನ ಈ ಬೋರ್ಡನ್ನ ಅಬ್ಸರ್ವ್ ಮಾಡಿ ಯಾರಾದ್ರೂ ಕೇಳ್ತಾರ ನೋಡೋಣ. ತಡೀರಿ, ಅಟ್ಲೀಸ್ಟ್ ಹಿಂಗ್ ತೋರಿಸಿದ್ರು ಯಾರಾದ್ರೂ ಗಮನ ಕೊಡ್ತಾರ, ಇದು ಏನಪ್ಪಾ ಅಂತ ಕೇಳ್ತಾರ ನೋಡೋಣ. ಯಾರು ಮಾಡಿಲ್ಲ ಅಂದ್ರೆ ಆಸೆಯನ್ನೇ ತಗೊಂಡ್ ಮಾಡ್ಬಿಡೋದು ಈ ಟಾಸ್ಕ್ನ. ಮಾಡ್ತೀರಾ? ನೀವು ಶಾಪ್ ಕೀಪರ್ ಅನ್ಸುತ್ತೆ, ಬಟ್ ನೀವ್ ಹೇಗ್ ಮಾಡ್ತೀರಾ? ಓ, ಅದು ಒಳ್ಳೆ ಐಡಿಯಾ ಅಲ್ವಾ? ಥ್ಯಾಂಕ್ ಯು ಸರ್. ಏನ್ ಹೆಸರು ನಿಮ್ದು? ನಮ್ದು ಸೈಯದ್ ಅರ್ಬಾಸ್. ನೋಡೋಣ ಇವ್ರ ಐಡಿಯಾ ಇವಾಗ ನಾವು ಎಕ್ಸಿಕ್ಯೂಟ್ ಮಾಡೋಣ. 1 2 3 4 5 6 7 8 9 10. ಕನ್ನಡ ಇಲ್ಲ? ಓಕೆ, ಇಲ್ಲ, ಇದು ಓನ್ಲಿ ಕನ್ನಡ ಪೀಪಲ್ಗೆ, ಅಂದ್ರೆ ಇದು ಓದ್ಬೇಕು ಅವರು. ಓಕೆ, ಸೊ ಸೈಯದ್ ಅರ್ಬಾಸ್ ಸರ್ ಅವರು ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ. ಇವಾಗ ಈ ರೀತಿ ಇಟ್ಕೊಂಡು ಹೋಗ್ತೀನಿ, ನೋಡೋಣ ಎಷ್ಟು ಜನ ಅಟ್ರಾಕ್ಟ್ ಆಗಿ ಕೇಳ್ತಾರೆ ಅಂತ. ನೋಡ್ತಾ ಇದಾರಲ್ವಾ? ಇದು ಐಡಿಯಾ ಚೆನ್ನಾಗಿದೆ. ಕನ್ನಡ ಓದ್ತಿರಲ್ವಾ? ಅಯ್ಯೋ, ಅಂಗಡಿಗ ಒಂಚೂರು ಮುಚ್ಕೊಂಡ್ಬಿಟ್ಟು ಬರ್ತೀನಿ, ಓಕೆನಾ?
ಬಿಡಿ. ಅಲ್ಲ ನೀವು ಟಾಸ್ಕ್ ಮಾಡ್ತೀರಾ? ಅವ್ರು ಬರ್ತಾನೆ ಇಲ್ಲಲ್ಲ. ಪಾಪ ನಾಚಿಕೆ ಅನ್ಸುತ್ತೆ ಬಿಡಿ. ಆಕ್ಚುಲಿ ಪಾಪ ಒಬ್ರು ರೆಡಿ ಇದ್ರು, ಅವ್ರ ಫ್ರೆಂಡ್ ಅವ್ರನ್ನ ಎಳ್ಕೊಂಡು ಹೋಗ್ಬಿಟ್ರು. ಕನ್ನಡ ಸೂಪರ್. ಓಕೆ, ಇದು ಟಾಸ್ಕ್ 10 ನಿಮಿಷದಲ್ಲಿ 1000 ರೂಪಾಯಿ ಗೆಲ್ಲಿ. ನಿಮಗೆ ಒಂದಷ್ಟು ಕಂಡೀಷನ್ಸ್ ಇರುತ್ತೆ. ಒಂದ್ ಅಂಗಡಿಗೆ ಒಂದೇ ಸಲ ಹೋಗ್ಬೇಕು. ಒಂದ್ ಅಂಗಡಿಗೆ ಒಂದೇ ಸಲ ಹೋಗ್ಬೇಕು. ಆ ಅಂಗಡಿಯಲ್ಲಿ 200 ರೂಪಾಯಿಗಿಂತ ಜಾಸ್ತಿ ಏನು ತಗೊಳಂಗಿಲ್ಲ. ಓಕೆನಾ? ಆಮೇಲೆ ಈ ಬಜಾರ್ ಫೇಮಸ್ ಇರೋದು ಸೆಕೆಂಡ್ ಹ್ಯಾಂಡ್ ಐಟಮ್. ಸೊ ಸೆಕೆಂಡ್ ಹ್ಯಾಂಡ್ ಐಟಮ್ ಮಾತ್ರ ತಗೋಬೇಕು. ಮಾಡ್ತೀರಾ? ಒಂದ್ ಅಂಗಡಿಯಲ್ಲಿ 200 ಜಾಸ್ತಿ ತಗೋಬಾರ್ದು. ಸೆಕೆಂಡ್ ಹ್ಯಾಂಡ್ ಐಟಮ್ ಮಾತ್ರ ತಗೋಬೇಕು. 10 ನಿಮಿಷದೊಳಗೆ ಮುಗಿಸ್ಬೇಕು. 10 ನಿಮಿಷದ ವಿಡಿಯೋ ಟೈಮರ್ ಜೊತೆಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಆಮೇಲೆ 10 ಜನ ಸಬ್ಸ್ಕ್ರೈಬರ್ಸ್ ಮಾಡಿಸ್ಬೇಕು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್. ಹಾ, 1000 ರೂಪಾಯಿ. ನೀವು ಇಲ್ಲೇ ಪರ್ಚೇಸ್ ಮಾಡಬೇಕು ಮತ್ತೆ ಇಲ್ಲೇ ಪರ್ಚೇಸ್ ಮಾಡಿ. ಇಲ್ಲೇ ಪರ್ಚೇಸ್ ಮಾಡಿಸ್ಬೇಕು. ಅಂಡ್ ಎಂಡ್ ಆಫ್ ದ ಟಾಸ್ಕ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಜಸ್ಟ್ ಫೋನ್ ಮಾಡ್ಬಿಟ್ಟು ಸೋನುದಿ ಸಂಚಾರಿ ಅವರಿಗೆ ನೀವೇ ದುಡ್ಡು ಕೊಡ್ತಿರೋದಕ್ಕೆ ನಾನು ರೆಡಿ ಇದೆ ದುಡ್ಡು. ಈಗ ಮಾಡ್ಬಿಟ್ರೆ ಅಷ್ಟು ಐಟಮ್ ನನಗೆನಾ? ನಿಮಗೆ ಐಟಮ್ ಇದರಲ್ಲಿ 100 ರೂಪಾಯಿ ಉಳಿದ್ರು ನಾನು ವಾಪಸ್ ತಗೊಳ್ತೀನಿ. ಐಟಮ್ ನಿಮ್ದೆ. ನೀವು ಆ ಟಾಸ್ಕ್ 10 ನಿಮಿಷದೊಳಗೆ ಏನೆಲ್ಲ ಮಾಡಿರ್ತೀರಾ ಅದು ನಿಮ್ದೆ. ರೆಡಿನಾ? ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಸಕ್ಕೆ ಸಬ್ಸ್ಕ್ರೈಬರ್ಸ್ 10 ಜನ ಮಾಡಿಸ್ಬೇಕು. ಆಗಿ ಈಗ ಗೊತ್ತಾಗುತ್ತಾ ನಿಮ್ಗೆ ಅವಾಗಿಂದ? ನನಗೀಗ ಆನ್ಲೈನ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಯು ವಿಲ್ ಟ್ರೈ. ಟ್ರೈ ಮಾಡ್ಬೋದು. ಬಟ್ ಸಬ್ಸ್ಕ್ರೈಬರ್ಸ್ ಈಗ ಫೋನ್ ರಿಸೀವ್ ಮಾಡ್ಬೇಕಲ್ಲ, ಎಲ್ಲ ಅಲ್ಲಿ ಇರ್ತಾರಲ್ಲ, ಟೋಟಲ್ ಇರ್ತಾರಲ್ಲ. ನೋಡಿ ನೀವು ಮಾಡ್ಬೋದಿತ್ತಲ್ಲ ಟಾಸ್ಕ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮೇಡಮ್ ನೋಡಿ. ರೆಡಿ? ಓಕೆ, ಏನ್ ಹೆಸರು? ಪ್ರಸನ್ನ. ಓಕೆ, ಫೈನಲಿ ಪ್ರಸನ್ನ ಅವರು ಫುಲ್ ಸ್ವಾಗ್ ಅಲ್ಲಿ ರೆಡಿ ಇದ್ದಾರೆ. स्वैग से करेंगे सबका स्वागत. ಅವ್ರು ಈ ಟಾಸ್ಕ್ ನ ಮಾಡ್ತಾರೆ. ಸೊ ನಾನು ಟೈಮರ್ ರೆಡಿ ಮಾಡ್ತೀನಿ. ಕಂಡೀಷನ್ಸ್ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಒಂದು ಶಾಪ್ ಅಲ್ಲಿ ಒಂದೇ ಸಲ ಹೋಗ್ಬೇಕು. 200 ರೂಪಾಯಿಗಿಂತ ಜಾಸ್ತಿ ಅಲ್ಲೇನು ತಗೋಬಾರ್ದು. ಮತ್ತೆ ಈ ಬಜಾರ್ ಫೇಮಸ್ ಇರುತ್ತೆ ಸೆಕೆಂಡ್ ಹ್ಯಾಂಡ್ ಬಜಾರ್ ಅಂತ. ಇಲ್ಲಿ ಸೆಕೆಂಡ್ ಹ್ಯಾಂಡ್ ಐಟಮ್ ಮಾತ್ರ ತಗೋಬೇಕು. ಓಕೆನಾ? ಆದಷ್ಟು ಕನ್ನಡದಲ್ಲೇ ಕಾನ್ವರ್ಸೇಷನ್ ಮಾಡಿ. ಓಕೆನಾ? ರೆಡಿ? ಸೂಪರ್. ಒಂದ್ ಅಂಗಡಿಯಲ್ಲಿ ಒಂದೇ ಐಟಮ್ ತಗೋಬೇಕಂತಲ್ಲ? ಒಂದ್ ಅಂಗಡಿಲಿ ಎಷ್ಟು ಐಟಮ್ ತಗೋ 200 ರೂಪಾಯಿ ಒಳಗೆ ಪರ್ಚೇಸ್ ಮಾಡಿ. ಎಕ್ಸಾಕ್ಟ್ಲಿ. 100, 200, 300, 400, 500, 600, 700, 800, 500. ಪ್ರಸನ್ನ ಅವರೇ, ಟೈಮರ್ ಸ್ಟಾರ್ಟ್ ನಾವು. ಆಯ್ತು, ಓಕೆ. ಮತ್ತೆ ಮುಂದೆ ಹೋಗಿ, ಬೇಗ ಬೇಗ. ಇವ್ರು ಮುಂದೆ, ನೀವು ಹೋಗಿ. ಸ್ಪ್ಯಾನರ್ ಬೇಡ ಬಿಡಿ. ಶೂಸ್ 200 ಸಿಗಲ್ಲ ಅಂತ. ಗಿವ್ ಮಿ ಅಸೆ ಕೊಡಿ, ನಾನು ಹಿಡ್ಕೊಂಡ್ಬಿಡ್ತೀನಿ ಬಿಡಿ. ಓಕೆ, ಬಿಡಿ. ಓ, ನಾನು ಅವ್ರ ಮುಂದೆ ಹೋಗ್ಬೇಕು, ಇಲ್ಲಾಂದ್ರೆ ನನಗೆ ಶೂಟ್ ಮಾಡಕ್ ಆಗಲ್ಲ. ಒಂದು ನಿಮಿಷ. ಎಕ್ಸ್ಕ್ಯೂಸ್ ಮೀ. ಅಣ್ಣ ಸ್ಪ್ಯಾನರ್ ಕೊಡಿ. ಓಕೆ, ಇಲ್ಲೇನೋ ತಗೊಂತಾ ಇದ್ದಾರೆ. ಎಷ್ಟಿದು? ಒಂದು ಕೊಡಿ. ಇದೆಷ್ಟು? 2 ನಿಮಿಷದಲ್ಲಿ ಒಂದೇನೋ ಸ್ಪ್ಯಾನರ್ ಕೊಡಿ. ಸ್ಪ್ಯಾನರ್ ಕೊಡಿ. ಇದೆ. ಇದು ಸಾರಿ ಸ್ಪ್ಯಾನರ್ ಸ್ಕ್ರೂ ಡ್ರೈವರ್. ಬೇಗ ಕೊಡಿ, ಬೇಗ ಬೇಗ. ಓಕೆ, ಅದಲ್ಲ ನಾ ಚಿಕ್ಕದು. ಅದು ಬೇಡ, ಅದು ಬೇಡ. ಇದ್ರದ್ದು ಓಕೆ, ಇದ್ರದ್ದು ಓಕೆ. ಇದೆಷ್ಟಿದು? ಅದು ಬೇಡ, ಬೇಡ, ಬೇಡ. ಇದೆಷ್ಟಿದು? ಬೇಗ. ಇದೆಷ್ಟು? 50. ಇದೆಷ್ಟು? 50. ಇದೆಷ್ಟಿದು? 50 ವಾಪಸ್ ಕೊಡಿ. 50 ವಾಪಸ್ ಕೊಡಿ. ಬೇಗ ಬೇಗ ಕೊಡಿ ಅಣ್ಣ. ಬೇಡ ಬಜ್ಜಿ, ಬೇಡ. ಓಕೆ. ಪ್ರಸನ್ನ ಅವರೇ ಹೇಳಿ, ಎಷ್ಟದ್ದು ಏನ್ ತಗೊಂತಿದ್ದೀರಾ ಅಂತಾನು? ಈಗ ಜಸ್ಟ್ ಒಂದು ಸ್ಪ್ಯಾನರ್, ಒಂದು ಸ್ಕ್ರೂ ಡ್ರೈವರ್ ತಗೊಂಡೆ. ಇದೆಷ್ಟು ಅಂದ್ರೆ ಇದೆಷ್ಟು? ಇದೆಷ್ಟಿದು? 450. ಇದು ಬೇಡ ಅಣ್ಣ. 50 ವಾಪಸ್ ಕೊಡಿ ಬೇಗ. ಚಲೋ ಚಲೋ ಚಲೋ. ಏನ್ ತಗೊಂಡ್ರಿ? ಈಗ ಜಸ್ಟ್ ಒಂದು ಸ್ಪ್ಯಾನರ್ ಮತ್ತೆ ನನಗೆ ಹೆಲ್ಪ್ ಆಗುವಂತದ್ದು ಒಂದು ಸ್ಕ್ರೂ ಡ್ರೈವರ್ ತಗೊಂಡೆ. ಓಕೆ ಓಕೆ ಓಕೆ. ಸಾರಿ. ವೆರಿ ಸಾರಿ. ಎಕ್ಸ್ಕ್ಯೂಸ್ ಮೀ. ಓಕೆ ಓಕೆ. ಆಕ್ಚುಲಿ ಇಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ. ಅಣ್ಣ ಎಷ್ಟಣ್ಣ ಬ್ಯಾಗು? ಎಷ್ಟಣ್ಣ ಅಣ್ಣ? ಒಂದು ಲ್ಯಾಪ್ಟಾಪ್ ಕೊಡಿ ಅಣ್ಣ. ಏನ್ ತಗೊಂತಿದ್ದಾರೆ? ಚೂರು ಬೇಕಾ? ಓಕೆ ಅಣ್ಣ ಒಂದು ಲ್ಯಾಪ್ಟಾಪ್ ಕೊಡಿ. ಸೆಕೆಂಡ್ ಹ್ಯಾಂಡ್ ಯಾವುದು ಪ್ಯಾಕ್ ಇಲ್ಲ ಇಲ್ಲಿ. ಪ್ರಸನ್ನ ಅವರೇ ಕೇಳಿ, ಸೆಕೆಂಡ್ ಹ್ಯಾಂಡ್ ಅಂತ. ಅಣ್ಣ ಇದು ಹೊಸದಾ? ಓಕೆ ಹೊಸದ ಅಂತ ಕೇಳ್ತಿರ ನಾನು. ಹೊಸದಲ್ಲ ಹೊಸದಲ್ಲ. ಅಣ್ಣ ಎಷ್ಟಂದ್ರಿ ಇದು? ಅಣ್ಣ ಇದು ಎಷ್ಟಂದ್ರಿ? ಇಲ್ಲ ಇಲ್ಲ, ಅವ್ರದ್ದು
ಇವ್ರದ್ದು ಮಾತ್ರ ಟಾಸ್ಕ್ ನಡೀತಾ ಇದೆ ಓಕೆ ಫೈನ್ ಬೇರೆ ಕಡೆ ಹೋಗಿ ಪ್ರಸನ್ನ ಅವರೇ ಬೇರೆ ಈ ಟೈಮ್ ನ ಗ್ರೇಸ್ ಟೈಮ್ ಮಾಡ್ಬೇಕು ನೀವು ಪರವಾಗಿಲ್ಲ ಅಯ್ಯೋ ಅಪ್ಪ ನಾವು ರಾಂಗ್ ವೇಲ್ ಹೋಗ್ತಿದ್ವಿ ಆ ಕಡೆ ಬಾ थैंक यू आपका ये उपकार जिंदगी भर याद रहेगा मुझे ಕಸ್ಟಮರ್ ಇಲ್ಲಿದ್ದಾರೆ ಅಣ್ಣ ಪರ್ಫ್ಯೂಮ್ ಹೊಸದ ಅಲ್ಲ ಹೊಸದ ಸೆಕೆಂಡ್ ಸರ್ ಬೇಡ ಸೆಕೆಂಡ್ಸ್ ಬೇಕು ನಂಗೆ ಅದು ಬೇಕು ಅದೇ ಬೇಕಾಗಿರೋದು ಮ್ಯಾಟ್ ಹೊಸದ ಪಜವಲ್ಲ ಓಕೆ ಈಗ ಟೈಮ್ ಆಗಿದೆ 5 ನಿಮಿಷ ಆಲ್ರೆಡಿ ಆಯ್ತು ಹಾ ಓಯ್ ಫ್ಯಾನ್ಗಳು ಹೊಸದು ಅಣ್ಣ ಇದು ಎಷ್ಟಣ್ಣ ಇದು ಎಕ್ಸ್ಕ್ಯೂಸ್ ಮೀ ಇದ್ರ ಬಾಕ್ಸ್ ಇದೆಯಾ ಅಯ್ಯಬ್ಬಾ ಅಲ್ಲ ಇದ್ರದ್ದು ಇದೆಯಾ ಅಷ್ಟು ಈಸಿ ಟಾಸ್ಕ್ ಅಲ್ಲ ಓಕೆ ಒಂದು ಸ್ವಲ್ಪ ಇನ್ನು ಸುಮಾರು ಇದೆ ಇನ್ನು ಇಲ್ಲಿ ಸೆಕೆಂಡ್ ಹ್ಯಾಂಡ್ ಅಂಗಡಿಗಳೇ ಇಲ್ವಲ್ಲ ಬೇಕಾದ ಸಿಗದೇ ಇಲ್ಲ ಅಂತ ಮೇಡಮ್ ಒಂದು ಸೋಲಾರ್ ಪ್ಯಾನಲ್ ಎಷ್ಟದು ಇದು 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 ಓ ಅಮ್ಮ ಹೇಳಕ್ಕೆ 5 ನಿಮಿಷ ಮಾಡೋದು ಹೇಳಿ ಪ್ರಸನ್ನ ಅವರೇ ಏನ್ ಹುಡುಕ್ತಾ ಇದೀರಾ ಏನ್ ತಗೊಂಡಿದ್ದೀರಾ ಅಂತ ನಾನು ಒಂದು ಫ್ಯಾನ್ ನೋಡ್ತಿದ್ದೀನಿ ಹ್ಯಾಂಡ್ ಫ್ಯಾನ್ ನೋಡ್ತಿದ್ದೀನಿ ಎಲ್ಲ ಸಿಗುತ್ತಾ ಅಂತ ನೋಡಿ ಅಲ್ಲಿರೋದು ಏನಾದ್ರೂ ನಿಮಗೆ ಅಣ್ಣ ಹ್ಯಾಂಡ್ ಫ್ಯಾನ್ ಏನಾದ್ರು ಇದೆಯಾ ಅಣ್ಣ ನಿಮ್ಮ ಹತ್ರ ಟೈಮ್ ಜಾಸ್ತಿ ಇಲ್ಲ 3 ನಿಮಿಷ ಇದೆ ಅದ್ರ ಯೂಸ್ ಆಗುತ್ತಂದ್ರೆ ಅದೇ ತಗೊಳ್ಳಿ ಇಲ್ಲ ಇಲ್ಲಿ ಏನಂತ ಸುಮ್ಮನೆ ದುಡ್ಡಿದೆ ಅಂತ ಏನೋ ಅಂತ ತಗೊಳ್ಳೋದಲ್ಲ ನಂಗೆ ಅನ್ಸೋದು ಯೂಸ್ ಆಗೋ ತಗೋಬೇಕಂತ ಅನ್ಸುತ್ತೆ ಇದು ಆಕ್ಚುಲಿ ಚೆನ್ನಾಗಿರೋದು ಹೋಗೋಣ ಪಲಾವ್ ಓ ಭಯಂಕರ ಟಾಸ್ಕ್ ಇದು ನಿಜವಾಗ್ಲು ಇನ್ನು 3 ನಿಮಿಷ 25 ಸೆಕೆಂಡ್ ಇದೆ ಇನ್ನು ಭಾಳ ಇದೆ 800 ಇದೆ ಅಣ್ಣ ಈ ಕೀಪ್ಯಾಡ್ ಮೊಬೈಲ್ ಎಷ್ಟಣ್ಣ ಇದು ಅಲ್ಲ ಚೆನ್ನಾಗಿಲ್ಲ ಆಯ್ತು ಬೇಡ ನಂಗೆ ಅವರೇ ಹೇಳ್ತಿದಾರ ಚೆನ್ನಾಗಿಲ್ಲ ಅಂತ ಅಣ್ಣ ಇದು ಎಷ್ಟಣ್ಣ ಇದು ಏನ್ ತಗೊಂಡ್ರಿ ಪ್ರಸನ್ನ ಅವರೇ ಇದು ಮಸಾಜು ಓಕೆ 2 ನಿಮಿಷ 20 ಸೆಕೆಂಡ್ 19 18 2 ನಿಮಿಷ ಇದೆ ಪ್ರಸನ್ನ ಅವರೇ ಅಣ್ಣ ಅದು ಹೆಂಗ ಸರಿ ಇಲ್ಲ ಅವ ಮುಂದಕ್ಕೆ ಸೆಕೆಂಡ್ ಹ್ಯಾಂಡ್ ಅದು ನೋಡಿ ಸೆಕೆಂಡ್ ಹ್ಯಾಂಡ್ ನೋಡಿ ಕೇಳಿ ಅಣ್ಣ ಎಷ್ಟಣ್ಣ ಇದು ಅವ ಪಟ್ ಅಂತ ಒಂದು ಪ್ಯಾಂಟ್ ಹುಡುಕು ಪಟ್ ಅಂತ ಒಂದು ಪ್ಯಾಂಟ್ ಹುಡುಕ್ ಬೇರೆದು ಹಾಂ ಬೇಡ ಬಾ ಇಲ್ಲ ಓಕೆ ಸುಮ್ಮನೆ ವೇಸ್ಟ್ ಆಗ್ಬಾರ್ದು ನೀವು ಮುಂದಕ್ಕೆ ಒಂಚೂರು ನೋಡಿದಿದ್ರೆ ಲಾಸ್ಟ್ 1.5 ನಿಮಿಷ ಇದೆ ಅಣ್ಣ ಒಂಚೂರು ತರಿಬಿಡಿ ಅಣ್ಣ ಇದು ಎಷ್ಟಣ್ಣ ಏನೋ ಪರ್ಸ್ ತಗೊಂಡ್ರು 5 ರೂಪಾಯಿ ಇದೆ ನಂತರ ಏನು 50 ತಗೊಳ್ಳಿ ಸಾಕು ಇದೆಷ್ಟಿದು ಸರಿ ಇಲ್ಲ ಹಾ ಲಾಸ್ಟ್ 1 ನಿಮಿಷ ಇದೆ ಪ್ರಸನ್ನ ಅವರೇ ಚಲ 1 ನಿಮಿಷ ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ಅಬ್ಬ ಫ್ಯಾನ್ ಸಿಗುತ್ತೆ ನೋಡಿ ಇಲ್ಲದ್ರ ಅವಾಗಲೇ 2 ತೊಗೊಂಬಿಡೋಣ ಅಂತದು ಎಕ್ಸ್ಕ್ಯೂಸ್ ಮೀ ಅವನು ಅವಾಗ ಲಾಸ್ಟ್ 52 ಸೆಕೆಂಡ್ ಮುಗಿತಾ ಬಂತು ಟೈಮು ಏನ್ ನೋಡ್ತಾ ಇದ್ದೀರಾ ಸ್ಪೆಕ್ಸ್ ನೋಡ್ತಾ ಇದೀನಿ ನಿಮ್ಮ ಹತ್ರ 30 ಸೆಕೆಂಡ್ ಇದೆ 30 ಸೆಕೆಂಡ್ ಅಷ್ಟೇ ಇದೆಯಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಟಿಪ್ಪು ಸುಲ್ತಾನ್ ಅಷ್ಟೇ 20 ಸೆಕೆಂಡ್ ಇದೆ ಆಕ್ಚುಲಿ ನನ್ನ ಕೈ ನಡುಗ್ತಾ ಇದೆ ಯಾಕಂತ ಗೊತ್ತಿಲ್ಲ ಸ್ಟ್ರೆಸ್ ಆಗ್ತಾ ಇದೆ ಅನ್ಸುತ್ತೆ ಇದೆಷ್ಟಣ್ಣ 10 9 8 7 6 5 4 3 2 1 ಟೈಮ್ ಮುಗೀತು ಇಟ್ಕೊಳ್ಳಿ ಅಲ್ಲ ಓಕೆ ಡನ್ ಸ್ಟಾಪ್ ಮಾಡ್ತಾ ಇದ್ದೀನಿ ಪ್ರಸನ್ನ ಅವರೇ ಓಕೆ ಎಸ್ ತಗೊಳ್ಳಿ ನೀವು ಸುಮ್ ಕೊಡೋದ್ಬಿಟ್ಟು ಇಲ್ಲ 300 ಅಂತಿರಲ್ಲ 200 ರೂಪಾಯಿ ಕೊಟ್ಟು ಆಮೇಲೆ 100 ರೂಪಾಯಿ ಕೇಳಿದ್ರೆ ಅವ್ರಿಗೆ ಹೆಂಗ್ ಗೊತ್ತಾ ಪಾಪ ಆ ಕಡೆ ಹೋಗೋಣ ಆರಾಮ್ಸೆ ಮಾತಾಡಬಹುದು ಏನ್ ಪ್ಲಾನ್ ಮಾಡುವಾಗ ಎಕ್ಸೈಟ್ಮೆಂಟ್ ಇತ್ತು ಅದರ ಡಬಲ್ ಟ್ರಿಬಲ್ ಎಕ್ಸೈಟ್ಮೆಂಟ್ ಶೂಟ್ ಮಾಡುವಾಗ ಆಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಇದರಲ್ಲಿ ಸಂಡೇ ಬಜಾರಲ್ಲಿ ಈ ವಿಡಿಯೋ ಶೂಟ್ ಆಗುತ್ತೆ ಅಂತ ಸೊ ಪಾರ್ಟಿಸಿಪೆಂಟ್ಸ್ ಕೇಳೋಣ ಹೇಗೆ ಅನಿಸ್ತು ಪ್ರಸನ್ನ ಅವರೇ ಏನೋ ಹೊಸ ಎಕ್ಸ್ಪೀರಿಯನ್ಸ್ ಅನಿಸ್ತು ನೀವು ಮಾಡಿದ್ದು ತಗೊಂಡಿರೋ ಅಂತ ಯೋಚನೆ ಒಳ್ಳೆ ಕಂಟೆಂಟು
ಏನೆಲ್ಲ ನೀವೇ ದುಡ್ಡು ಕೊಟ್ಬಿಟ್ಟು ಸಬ್ಸ್ಕ್ರೈಬರ್ ದುಡ್ಡು ಕೊಟ್ಟಂಗೆ ಆಯ್ತಿದ್ ನಂಗಂತ ಒಟ್ಟಿಗೆ. ಹೌದು, ಅಂದ್ರೆ ಅಷ್ಟು ಸಪೋರ್ಟ್ ಹೇಗೂ ಸಿಗುತ್ತೆ. ಇದೊಂದು ಸ್ಮಾಲ್ ನಮ್ ಕಡೆಯಿಂದ. ಆಮೇಲೆ ಇನ್ನೂ ಸ್ವಲ್ಪ ಎಂಗೇಜ್ ಆಗ್ತಾರೆ ಅಂತ. ಹೌದೌದೌದೌದು. ಓಕೆನಾ? ಏನೆಲ್ಲ ತಗೊಂಡ್ರಿ ತೋರಿಸ್ತೀರಾ? ನಾನು ಇದೊಂದು ನಮ್ಮ ಥಿಂಗ್ಸ್ ಇಟ್ಕೊಳಕ್ಕೆ ಅಂದ್ರೆ ಲೈಕ್ ನಮ್ಮ ATM ಕಾರ್ಡು, ನಮ್ಮ ಪರ್ಸನಲ್ ಡೈರೀಸ್, ಚಿಕ್ಕ ಚಿಕ್ಕ ಡೈರೀಸು ಇಟ್ಕೊಳಕ್ ಒಂದಿದ್ದು. ಇದು ಬಾಡಿ ಮಸಾಜರ್. ನಾನು ಹೆಲ್ಪ್ ಇದೊಂದು ಸ್ಪ್ಯಾನರ್ ಒಂದು ತಗೊಂಡೆ. ಎಲ್ಲ ಯೂಸ್ಫುಲ್ಲಾ? ಯೂಸ್ಫುಲ್ಲೇ. ನಾನು ಬಟ್ ಒಂದೇನು ಅಂತ ಅಂದ್ರೆ ಹೊಸದಲ್ಲಿದ್ದು ಹೊಸದಲ್ಲಿದ್ದು ಹೊಸದಲ್ಲ ಅದು ಕ್ಲೀನ್ ಮಾಡಿಟ್ಟಿರೋದು. ಆಮೇಲೆ ನಾನು ಆನೆಸ್ಟ್ಲಿ ನನಗೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ಬೇಕಲ್ಲ ಅಂತ ಏನೇನು ತಗೊಂಡಿಲ್ಲ. ನನಗೆ ಏನ್ ಬೇಕು ಅದನ್ನೇ ನೋಡಿ ತಗೊಂಡೆ. ವೆರಿ ನೈಸ್. ನಿಜ, ನೀವು ತುಂಬಾ ಹಾನೆಸ್ಟ್ ಆಗಿ ಪ್ಲೇ ಮಾಡಿದ್ರಿ. ಆಮೇಲೆ ಆದಷ್ಟು ಸೆಕೆಂಡ್ ಹ್ಯಾಂಡ್ ಐಟಮ್ಗಳನ್ನ ನೋಡಕ್ ಟ್ರೈ ಮಾಡಿದ್ದೀರಾ. ಸೊ ಸಖತ್ತಾಗಿ ಅನಿಸ್ತು. ಫೈನಲಿ ಎಸ್, ಎಷ್ಟು ದುಡ್ಡು ಉಳಿದಿದೆ ಅಂತ ನೋಡಿ. ಎಷ್ಟಿದೆ ನೋಡಿ. ತಗೋಬೋದಾ ನಾನು ವಾಪಸ್ಸು? ನಿಮ್ ದುಡ್ಡು ನೀವು ತಗೊಳ್ಳಿ. ಓಕೆ. ಆಮೇಲೆ ನೀವು ಎಲ್ಲ ಹೊಸ ಸಿಗೋವಂತ ದಾರಿಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ. ಒಂಚೂರು ಈ ಕಡೆ ನಿಂತ್ಕೊಂಡಿದ್ದೀರಾ. ಅದು ಸ್ಟ್ರಾಟಜಿ, ಅದು ಪ್ಲಾನ್ ಮಾಡಿ ನಿಂತ್ಕೊಂಡಿರೋದು. ಸ್ಟಾರ್ಟಿಂಗ್ ಅಲ್ಲಿ ನಿಂತ್ಕೋಬೋದಿತ್ತು. ಆ ಕಡೆ ಬೇರೆ ಒಳಗಡೆ ಸಬ್ ಇದಿದೆ, ಅಲ್ಲೆಲ್ಲ ಬರೀ ಸೆಕೆಂಡ್ ಹ್ಯಾಂಡ್ ಸಿಗೋದು, ಹೊಸ ಸಿಗೋದೇ ಇಲ್ಲ. ಅಲ್ಲಿ ನಿಂತ್ಕೊಂಡ್ರೆ ನಾವು ಬೇಗ ಅಲ್ಲಲ್ಲೇ ತಗೋಬಿಡೋದು ಅಂತ ಅವ್ರು ಪ್ಲಾನ್ ಮಾಡಿಲ್ಲ. ಓಕೆ, ಆಕ್ಚುಲಿ ಇದು ಹೇಳಿದ್ ಒಳ್ಳೇದಾಯ್ತು. ಹೇಳ್ಬೇಕಂದ್ರೆ ನಮಗೆ ಇದು ಗೊತ್ತಿರ್ಲಿಲ್ಲ. ಈಗ ಇನ್ನೊಂದು ಟ್ರೈ ಮಾಡೋಣ. ಅಲ್ಲಿ ಸೆಕೆಂಡ್ ಹ್ಯಾಂಡ್ ಇವ್ರು ಎಲ್ಲಿ ಹೇಳ್ತಿದ್ದಾರೆ ಟ್ರೈಯಲ್ಲಿ ಅಲ್ಲೊಂದ್ಸಲ ಟ್ರೈ ಮಾಡಿ ಬೇರೆಯವರಿಗೂ ಅವಕಾಶ ಕೊಡಿ. ಟ್ರೈ ಮಾಡಿದ್ರೆ ನಾನು ಟ್ರೈ ಮಾಡಿದ್ರೆ ಎರಡು ಒಂದು. ಓಕೆ. ಸೊ 1 2 3 4 5 6 400 ರೂಪಾಯಿ ಅವ್ರು ಖರ್ಚು ಮಾಡಿದ್ದಾರೆ. 600 ರೂಪಾಯಿ ಇದೆ. ಇವ್ರು ಹೇಳಿದ ಜಾಗಕ್ಕೆ ಈಗ ಮತ್ತೊಂದ್ಸಲ ಹೋಗೋಣ, ಇನ್ನೊಂದು ವಿಡಿಯೋ ಶೂಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಡಿಯೋಗೆ ಐಡಿಯಾ ಕೊಟ್ಟಿದ್ದಕ್ಕೆ. ಸಬ್ಸ್ಕ್ರೈಬರ್ ಈಗ ಖಂಡಿತ ನಿಮ್ಮ ಯೂಟ್ಯೂಬ್ ಹೇಳಿ, ಇಲ್ಲಂತೂ 2 ಸಬ್ಸ್ಕ್ರೈಬ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೆಲ್ ಐಕನ್ ಹೊಡೆದೆ, ಓಕೆ, ಆಲ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಪ್ಪು ಯೂಟ್ಯೂಬ್ ತೆಗಿಯಪ್ಪ ಹಂಗೆ. ಸೋನು ದ ಸಂಚಾರಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ನಾವು ಎಲ್ಲಿ ಬಿಸಿ ಇದ್ದಿ? ಯೂಟ್ಯೂಬ್ ಓಪನ್ ಮಾಡು. ಬೆಲ್ ಐಕನ್ ಅದನ್ನ ಸಬ್ಸ್ಕ್ರೈಬ್ ಮಾಡು. ಟಣ್ ಅಂತ ತೊಡಿ. ನಾವು ಆರ್ಟಿಸ್ಟ್. ಹೌದಾ? ನಾವು ಸೀರಿಯಲ್ಸ್ ಮಾಡ್ತೀವಿ. ಇಬ್ರು ಒಂದೇ. ಯಾವ ಸೀರಿಯಲ್ ಮಾಡ್ತೀರಾ? ಸ್ಟಾರ್ ಸುವರ್ಣ ಅಲ್ಲಿ ನೀನಾದೇನಾ ಅಂತ. ಸ್ವಲ್ಪ ಜಾಸ್ತಿ ಹೇಳಿ ನಿಮ್ ಬಗ್ಗೆ. ಏನ್ ಬೇಡ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇವಾಗ ನೀವು ಹೇಳಿದ್ದು ನೆಕ್ಸ್ಟ್ ನಾವು ಸ್ಟ್ರೀಟಿಗೆ ಹೋಗ್ತೀವಿ, ನೋಡೋಣ ಅಲ್ಲಿ ಯಾರಾದ್ರೂ ಟ್ರೈ ಮಾಡಿ ಸ್ಟೋರಿಯಲ್ಲಿ ಹಾಕಿ ಪ್ಲೀಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಹಾ, ಮೈಕ್. ನಾವೀಗ ಸ್ವಲ್ಪ ಹೊತ್ತು ಚೆಕ್ ಮಾಡ್ತೀವಿ ಏನು ಬಂದಿದೆ, ಏನು ಬಂದಿಲ್ಲ, ಏನಾಗಿದೆ ಅಂತ. ನೆಕ್ಸ್ಟ್ ಸ್ಟ್ರೀಟ್ ಇನ್ನೊಂದಿದೆ, ಅಲ್ಲಿ ಅವ್ರೀಗ ಸಜೆಸ್ಟ್ ಮಾಡಿದ್ದಾರೆ. ಆ ಸ್ಟ್ರೀಟಿಗೆ ಹೋಗ್ಬಿಟ್ಟು ಇವ್ರು ಹೇಳಿದಂಗೆ ಅಲ್ಲೇ ಟಾಸ್ಕ್ ಕೊಡೋಣ, ನೋಡೋಣ ಏನಂತ ರೆಸ್ಪಾಂಡ್ ಬರುತ್ತೆ ಅಂತ. ಓಕೆನಾ? ಸ್ವಲ್ಪ ತಿಳಿ ಕೂತ್ಕೊಳ್ಳೋಣ ಬನ್ನಿ.